ಮಾನ್ಯ ಅಧ್ಯಕ್ಷರೇ, ತಪ್ಪಾಯಿತು ಅಂತ ಹೇಳ್ಬೇಕಾಗಿತ್ತು, ಕ್ಷಮೆ ಕೇಳಬೇಕಾಗಿತ್ತು, ವಿಷಾದ ವ್ಯಕ್ತ ಮಾಡಬೇಕಾಗಿತ್ತು. ಅವರ ತಂದೆ ತಾಯಿಗಳಿಗೆ, ಮಕ್ಕಳಿಗೆ ಅವರು ಪಾಪ ಅದು ನೋವಿದೆ. ಆ ನೋವು ಕೂಡ ಈಗಲೂ ಕೂಡ ನನಗೆ, ನಾನು ಡಿಸ್ಟರ್ಬ್ ಆಗಿದ್ದೀನಿ ನಿಜ ಹೇಳಬೇಕು ಅಂತಂದ್ರೆ. ಅವತ್ತು ಇಡೀ ದಿನ ಸಾಯಂಕಾಲ ನನಗೆ 5:30ಗೆ ಗೊತ್ತಾಯಿತು. 5:30ಗೆ ಗೊತ್ತಾಗ ಅವರಿಗೆ ಸತ್ತಿರ್ತಕ್ಕಂಥದ್ದು ಗೊತ್ತಿರಲಿಲ್ಲ ನನಗೆ. 5:30ಗೆ ಅದು ಒಂದು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಜನಾರ್ದನ್ ಹೋಟ್ಲಿಗೆ ತಿಂಡಿ ತಿನ್ನಕ್ಕೆ ಹೋಗಿದ್ರು ಅಂತ ಅದನ್ನು ಕೂಡ ಹೇಳಿದ್ದಾರೆ. ನಿಜ, ಹೋಗಿದ್ದದ್ದು ನಿಜ. ಅದರಲ್ಲಿ ಡಿನೇ ಮಾಡ್ತಕ್ಕಂಥದ್ದಾಗಲಿ ಅಥವಾ ಸುಳ್ಳು ಹೇಳ್ತಕ್ಕಂಥದ್ದಾಗಲಿ ಪ್ರಯತ್ನ ಮಾಡಲ್ಲ. ನನ್ನ ಮೊಮ್ಮಗ ಅವನು ಹಿಂದಿನ ದಿನ ಲಂಡನ್ನಿಂದ ಬಂದಿದ್ದ, ಅವನ್ನೂ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ. ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೀತಲ್ಲ ಫಂಕ್ಷನ್ನು, ಆ ಫಂಕ್ಷನ್ಗೆ ಅವನ್ನೂ ಕರ್ಕೊಂಡು ಬಂದಿದ್ದೆ. ಅವನು ದೋಸೆ ತಿನ್ನೋಣ ಅಂತ ಹೇಳದ ಹೋಟ್ಲ್ ಕರ್ಕೊಂಡು ಹೋದೆ. ನನಗೆ 5:30ನಲ್ಲಿ ಪೊನ್ನಣ್ಣ ಹೇಳೋವ್ರಿಗೂ ಕೂಡ ಗೊತ್ತಿರಲಿಲ್ಲ. ಇದು ಸತ್ಯ. ನಂಬಿದ್ರೆ ನಂಬೋದು, ಬಿಟ್ಟರೆ ಬಿಡ್ಬೋದು. ಆದರೆ ಸತ್ಯ ಇದು. 5:30ಗೆ ನಾನೇ ಪೊನ್ನಣ್ಣ ಹೇಳದ ಮೇಲೆ ಕಮಿಷನರ್ ದಯಾನಂದ ಅವರಿಗೆ ಫೋನ್ ಮಾಡಿದೆ. ನಾನು ಹೋಟೆಲ್ನಿಂದಲೇ ಫೋನ್ ಮಾಡಿದೆ. ತಿಂಡಿ ತಿಂದಮೇಲೆ ಇದು ಗೊತ್ತಾದ್ದು. ದಯಾನಂದ ಅವರು ಫೋನ್ ಮಾಡಿದಾಗ ಒಬ್ಬರು ಸತ್ತಿದ್ದಾರೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಆಗಲೇ 11 ಜನನೂ ಸತ್ತೋಗ್ಬಿಟ್ಟಿದ್ರು. 11 ಜನನೂ ಸತ್ತೋಗ್ಬಿಟ್ಟಿದ್ರು. ಆಮೇಲೆ ಬಹಳ ಚಿಕ್ಕ ವಯಸ್ಸಿನವರು, 13 ವರ್ಷದಿಂದ 29 ವರ್ಷದೊಳಗಡೆ ಇರ್ತಕ್ಕಂಥ ಅವರು 11 ಜನ. ಬಹುಶಃ ಭವಿಷ್ಯದಲ್ಲಿ ಏನಾಯ್ತಿದ್ರು ಗೊತ್ತಿಲ್ಲ. ಅವರು ಏನೇನು ಸಾಧನೆ ಮಾಡ್ತಾ ಇದ್ರು, ಏನು ಮಾಡ್ತಾ ಇದ್ರು ಗೊತ್ತಿಲ್ಲ ನನಗೆ. ಅಂಥವರು 13ರಿಂದ 19 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲ, 29 ವರ್ಷದೊಳಗಡೆ ಸತ್ತೋಗ್ಬಿಟ್ಟಿದ್ದಾರೆ. ಸೊ ಅದು ನನಗೆ ದುಃಖ. ಯಾರೇ ಆಗಲಿ, ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ, ಯಾರಿಗೆ ಮನುಷ್ಯತ್ವ ಇರ್ತಕ್ಕಂಥವ್ರಿಗೆ ಈ ದುಃಖ ಬಂದೇ ಬರ್ತದೆ. ಬರೀ ತಂದೆ ತಾಯಿಗೆ, ಅವರ ತಂದೆ ತಾಯಿಗಳಿಗೆಲ್ಲ, ಬೇರೆಯವ್ರಿಗೂ ದುಃಖ ಬರ್ತದೆ. ಯಾಕಂದ್ರೆ ನಾನು ಅದಾದ್ಮೇಲೆ 6:30ಗೆ ಗೊತ್ತಾದ್ಮೇಲೆ ನಾನು ಪರಮೇಶ್ವರ್ ಅವರಿಗೆ ಫೋನ್ ಮಾಡಿದೆ. ಅವರು ಮನೆಗೆ ಹೋಗಿದ್ರು. ಮನೆಗೆ ಈ ಥರ 11 ಜನ ಸತ್ತೋಗ್ಬಿಟ್ಟಿದ್ದಾರೆ, ಆಸ್ಪತ್ರೆಗೆ ಹೋಗೋಣ ಬರ್ರಿ ಅಂತ ಕರೆದೆ ನಾನು. ಇಮ್ಮಿಡಿಯೇಟ್ ಆಗಿ ತಕ್ಷಣ ಬಂದರು ಅವರು, ಪರಮೇಶ್ವರ್ ಅವರು. ನಾನು ಅವರು ಆಸ್ಪತ್ರೆಗೆ ಹೋದ. ಆಸ್ಪತ್ರೆಯಲ್ಲಿ ನೋಡಿ ಆ ಡೆಡ್ ಬಾಡಿಗಳನ್ನ ನೋಡಿ ಬಹಳ ದುಃಖ ಆಗೋಯ್ತು. ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡಿಬಿಡ್ತು. ಆಮೇಲೆ ಕೂಡಲೇ ನಾನು ಹೇಳಿದೆ, ಒಂದು ಈ ಘಟನೆ ನಡಿಬಾರ್ದಂಥ ಘಟನೆ ನಡೆದು ಬಿಟ್ಟಿದೆ. 11 ಜನ ಅಮಾಯಕ ಯುವಕ ಯುವತಿಯರು ಸತ್ತೋಗಿದ್ದಾರೆ. ಇದಕ್ಕೆ ಒಂದು ತಕ್ಷಣವೇ ಎಂಕ್ವೈರಿ ಮಾಡಬೇಕು ಅಂತೇಳಿ ನಾನು ಬಂದ ತಕ್ಷಣ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಮಾಡಿದೆ, ಆರ್ಡರ್ ಮಾಡಿದೆ. ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ. ಜಗದೀಶ್ ಅಂತ ಬೆಂಗಳೂರು ನಗರದ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾಧಿಕಾರಿಗಳು, ಡಿಸಿ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್. ನೀನು ಪತ್ಯ ಸಿ ಪಾಟೀಲ್ ಬರಲ್ಲ ನೀನು? ನನಗೆ ತೊಂದರೆ ಆದಾಗ ನಾನು ಸಹಾಯಕ್ಕೆ ಬರಲ್ವಾ? ಮತ್ತೆ ಹಾಗೇನೆ ಅವರು ಬರ್ತಾರೆ ಪಾಪ. ಆಶಾರಂದ್ರ ಜಮೀರ್ ಅವ್ರು ಕನ್ನಡ ನಿಮಗೆ ಕಲಿಸ್ತಾ ಇದಾರೆ. ಅದೆಲ್ಲ ಬಹಳ ಜನಕ್ಕೆ ನಿನ್ಗೆ ಕನ್ನಡ ಬರಲ್ಲ ಸರಿ ಹೇಗಿ, ಜಮೀರ್ಗೆ ಒಳ್ಳೆ ಕನ್ನಡ ಬರೀ ಅಂತಂದ್ರೆ ಹೆಂಗೆ ಹೇಳೋದು? ಈಗ ಕನ್ನಡ ನಾವೆಲ್ಲ ಮಾತೃಭಾಷೆ ಕನ್ನಡ ಅಲ್ವಾ?
ನಿಮ್ಮ ಫಾದರು ಕನ್ನಡ ಕಾವಲು ಸಮಿತಿ ಅವರು ಹೋರಾಟ ಮಾಡಿದ್ರು. ಅವತ್ತು ಅದರಿಂದ ನಾವು ಅವ್ರ ಜೊತೆಲಿ ಆಗಿದ್ರು. ಆವಾಗಲೇನೆ ನಿನಗಿನ್ನೂ ಹುಟ್ಟಿದ್ಯೇನೋ ಗೊತ್ತಿಲ್ಲ ನನಗೆ. ಹುಟ್ಟಿದ್ಯಾ? ಸಣ್ಣ ಹುಡುಗ ಇರಬೇಕು ನೀನು ಆಗ. ಚಿಕ್ಕವನಿದ್ದೆ, ನಿಮ್ಗೆ ಗೊತ್ತಿಲ್ಲ. ಎಂಥ ಹೋರಾಟ ಅದು! ಗೋಕಾಕ್ ಚಳುವಳಿ. ಗೋಕಾಕ್ ಚಳುವಳಿನಲ್ಲಿ ನಿಮ್ಮ ಫಾದರು ನಾವು ಒಟ್ಟಿಗೆ ಗೋಕಾಕ್ ಚಳುವಳಿನಲ್ಲಿ ಭಾಗವಹಿಸಿದ್ದು. ನಿಮ್ಮ ಫಾದರ್ MLA ಆಗೋದಕ್ಕಿಂತ ಮುಂಚಿತವಾಗಿ. ಅದೇನೇ ಇರಲಿ, ಈಗ ಅರವಿಂದ್ ಬೆಲ್ಲದವರು ಹೇಳದ್ರಿಂದ ಈ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.